ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ. ನಾನು ಮೀಶೋ ಇಂದ ಕೆಲವೊಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ತುಂಬಾ ದಿನ ಆಯ್ತು, ಬಂದು ಅನ್ಬಾಕ್ಸ್ ಮಾಡೋದಕ್ಕೆ ಟೈಮ್ ಆಗಿಲ್ಲ ಅಂತಂದ್ರೆ ಈ ಟೈಮಲ್ಲಿ ನನ್ನ ಬಾಡಿ ಸಪೋರ್ಟ್ ಮಾಡ್ತಾನೆ ಇಲ್ಲ. ಫುಲ್ ಟಯರ್ಡ್ ಆಗೋದು, ಒಂದಿನ ಆಕ್ಟಿವ್ ಇದ್ರೆ ಒಂದಿನ ಲೇಸಿ, ಒಂಥರ ಈ ರೀತಿ ಮಿಕ್ಸ್ಡ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಟೈಮ್ ಮಾಡಿಕೊಂಡು ವ್ಲಾಗ್ ಮಾಡಲೇಬೇಕು ಅಂತೇಳಿ ಕೂತಿದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೀಶೋ ಇಂದ ನಾನು ಕೆಲವೊಂದಿಷ್ಟು ಐಟಮ್ಸ್ನ ತರಿಸಿದ್ದೆ, ತುಂಬ ಕಡಿಮೆ ರೇಟಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಪ್ರತಿಯೊಂದು ಕೂಡ. ಸೊ ನನಗಂತೂ ಮೋಸ್ಟ್ ಫೇವ್ರೇಟ್, ಎಲ್ಲ ನೋಡ್ಬಿಟ್ಟೆ ನಾನು ತರಿಸಿರೋದು. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಈ ವ್ಲಾಗ್ ಮಾಡಿದ್ರೆ ಅಂತೇಳಿ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಆರ್ಡರ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಈ ಥರ ಕ್ಲಿಪ್ಸ್ ಬೇಕಿತ್ತು, ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಸೊ ನನಗೆ ಮೀಶೋ ಅಲ್ಲಿ ಸಿಕ್ತು. ಜಸ್ಟ್ ಇದು 70 ರುಪೀಸ್ಗೆ ಸಿಕ್ಕಿದೆ. ಒನ್ ಪ್ಯಾಕ್ 70 ರುಪೀಸ್ಗೆ ವರ್ತ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದು 3, 4, 5, 6, 7, 8, 9, 10, 12 ಬಂದಿದೆ. ಸೊ ಈ ರೀತಿ ಬರುತ್ತೆ ಇದು. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಫಂಕ್ಷನ್ಸಿಗೆ ರೆಡಿ ಆದಾಗ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಹಾಕೋಬಹುದು, ಇದು ಲೈನ್ ಆಗಿ, ಅಂದ್ರೆ ಈ ರೀತಿ ಡಿಸೈನ್ಸ್ ಮಾಡಿ ಹೇರ್ ಸ್ಟೈಲ್ಸ್ ಮಾಡಿ ಹಾಕೋಬಹುದು. ಅಥವಾ ಹಿಂದ್ಗಡೆ ನೀವು ಮೆಸ್ಸಿ ಬ್ರೈಡ್ ಈ ರೀತಿ ಮನೇಲೆ ಜಡೆ ಏನಾದ್ರು ಟ್ರೈ ಮಾಡಿದ್ರೆ ಅದಕ್ಕೂ ಕೂಡ ಫಿಟ್ ಆಗುತ್ತೆ. ಸೊ ಅಥವಾ ಓಪನ್ ಏರ್ಸ್ ಈ ರೀತಿ ಬಿಡಬೇಕು, ಲೆಹೆಂಗಾ, ಆಮೇಲೆ ಲಾಂಗ್ ಫ್ರಾಕ್ಸು, ಇದಕ್ಕೆಲ್ಲ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ. ಸೊ ಸದ್ಯದ್ರಲ್ಲೇ ನನ್ನ ಆ್ಯಕ್ಚುಲಿ ನನಗೆ ಫ್ರೆಂಡ್ಸ್ ಎಲ್ಲ ಯಾರೂ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇಲ್ಲ. ನಾನು ಯಾವಾಗಲೂ ಅಂತಾನೆ ಇದ್ದೆ ನನ್ನ ಹಸ್ಬೆಂಡ್ ಹತ್ರ. ಅವ್ರು ಕೇಳ್ತಾನೆ ಇದ್ರು, ನಿನಗೆ ಮಾಮ್ ಟು ಬಿ ಯಾರು ಮಾಡಲ್ವಾ ಅಂತ. ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಮಾಡಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವರು, ನಾನೇ ಮಾಡ್ತೀನಿ ನಿನಗೆ ಮಾಮ್ ಟು ಬಿ, ನಿನಗೇನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೋ ಅಂತ ಹೇಳಿದರು. ಪಾಪ ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬರಲ್ಲ, ಬಟ್ ಆದ್ರೂ ಹೇಳಿದ್ರು ಮಾಮ್ ಟು ಬಿ ನಾನೇ ಮಾಡ್ತೀನಿ, ಯಾರ್ಯಾರಿಗೆ ಯಾಕೆ ಬೇಕು ನಿನಗೆ, ನಾನೇ ನಿನಗೆ ಮಾಮ್ ಟು ಬಿ ಮಾಡ್ತೀನಿ. ಎಲ್ಲದನ್ನು ಕೂಡ ಈ ಟೈಮಲ್ಲಿ ತುಂಬ ಸ್ಪೆಷಲ್ ಪ್ರೆಗ್ನೆನ್ಸಿ ಜರ್ನಿ, ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋದು, ನಿನಗೆ ಏನೇನು ಆಸೆ ಇದೆ ಎಲ್ಲದನ್ನು ಕೂಡ ಕೇಳು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಾಮ್ ಟು ಬಿ ಮಾಡಬೇಕಾದ್ರೆ ನಂದು ಲಾಂಗ್ ಫ್ರಾಕಿಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತೇಳಿ ಈ ಕ್ಲಿಪ್ಸ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ನಾನು ಮನೆಯಲ್ಲೇ ಮೆಟರ್ನಿಟಿ ಫೋಟೋಶೂಟ್ನ ಇನ್ನೊಂದು ಟೈಮ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸ್ಟುಡಿಯೋದಲ್ಲಿ ನಾನು 7 ಮಂತಲ್ಲೇ ಮಾಡಿಸ್ಕೊಂಡೆ, ಬಿಕಾಸ್ 9 ಮಂತಿಗೆ ಬಿದ್ದ ತಕ್ಷಣನೇ ಕೆಲವೊಬ್ರದ್ದು ಡೆಲಿವರಿ ಆಗೋಗ್ಬಿಡುತ್ತೆ. ಆ ಮೆಮೊರೀಸ್ ಮಿಸ್ ಆಗಬಾರ್ದು ಅಂತೇಳಿ ನಾವು 7 ಮಂತಲ್ಲೇ ಸ್ಟುಡಿಯೋದಲ್ಲಿ ಮಾಡಿಸ್ಕೊಂಡಿದ್ವಿ. ಬಟ್ ಅದ್ರದ್ದು ನಾನು ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಮೆಟರ್ನಿಟಿ ಶೂಟ್ ಐಡಿಯಾಸ್ ಮತ್ತು ನಾವು ಹೇಗೆ ಸೆಲೆಕ್ಟ್ ಮಾಡಿದ್ವಿ ಪ್ರತಿಯೊಂದ್ರದ್ದು ಡೀಟೇಲ್ಸ್. ಆ್ಯಂಡ್ ನಾನು ಅದರಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಮೆಟರ್ನಿಟಿ ಶೂಟ್ ಮಾಡಿಸ್ಕೊಳ್ಳುವಾಗ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಮಿಸ್ಟೇಕ್ಸ್ ಮಾಡಿ ಅಮೌಂಟ್ ಹೇಗೆ ಜಾಸ್ತಿ ಕೊಟ್ಟಿದ್ದೀನಿ, ಹಾಳು ಮಾಡ್ಕೊಂಡಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅದಕ್ಕೋಸ್ಕರ ತಗೊಂಡೆ. ಇನ್ನೂ ಮಾಮ್ ಟು ಬಿ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಬೇಕು ಅಂದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟು ಇನ್ನು 2 ನಾನು ಜ್ಯುವೆಲ್ರೀಸ್ ತರಿಸ್ಕೊಂಡಿದ್ದೀನಿ, ತುಂಬಾ ಇಷ್ಟಪಟ್ಟು. ಬಟ್ ಇದಿನ್ನೂ ಓಪನ್ನೇ ಮಾಡಿಲ್ಲ, ನಾನು ಕೂಡ ನೋಡಿಲ್ಲ ಓಪನ್ ಮಾಡಿ, ಹಾಗೆ ಇಟ್ಬಿಟ್ಟಿದ್ದೀನಿ.
ನಮ್ಮ ಮನೇಲಿ ಅದು ಓಪನ್ ಮಾಡಿ ನೋಡು ಏನಾಗಿದೆ ಏನು ಅಂತ ಅಂದ್ರೂ ನಾನು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಯರಿಂಗ್ಸ್, ಸೆಟ್ ಆಫ್ 3 ಇಯರಿಂಗ್ಸ್ ತರಿಸ್ಕೊಂಡಿದ್ದೀನಿ. ವಾವ್, ಇಲ್ಲೇ ನಿಮ್ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಈಗ ನಾನ್ ಕೊಟ್ಟಿರೋ ಅಮೌಂಟಿಗಂತೂ ವರ್ತ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೂಪರ್ ಆಗಿ ಬಂದಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಜವಾಗ್ಲೂ ವ್ಯಾರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದೊಂದೇ ತೋರಿಸ್ತೀನಿ ನಿಮ್ಗೆ. ಇದು ಜಸ್ಟ್ ನನಗೆ 100 ರುಪೀಸ್ಗೇನೋ ಸಿಕ್ಕಿರ್ಬೇಕು. ಸೆಟ್ ಆಫ್ 3 100 120 ರುಪೀಸ್ ಇರಬೇಕು. ಸೊ ಇದು ಡ್ರೆಸ್ಸಸ್ ಮೇಲ್ಗಡೆ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ಲಾಂಗ್ ಕುರ್ತಾಸ್ ಆಗಿರ್ಬೋದು, ಗೌನ್ಸ್ ಆಗಿರಬಹುದು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮ ಹತ್ರ ಎಷ್ಟೇ ಗೋಲ್ಡ್ ಜ್ಯುವೆಲ್ರೀಸ್ ಇದ್ರೂ ಕೂಡ ಅದು ಫಂಕ್ಷನ್ಸ್ ಅಲ್ಲಿ ಸ್ಯಾರಿ ಮೇಲ್ಗಡೆ ಇಷ್ಟ ಆಗುತ್ತೆ. ಬಟ್ ಈ ಫ್ಯಾನ್ಸಿ ಸ್ಯಾರೀಸಿಗೂ ಕೂಡ ಅದು ಮ್ಯಾಚ್ ಆಗಲ್ಲ. ಅವಾಗ ಅನ್ಸುತ್ತೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸೇ ಮ್ಯಾಚ್ ಆಗೋದು ಅಂತ ಹೇಳಿ. ಸೊ ನನಗೂ ಹಾಗೇ ಅನಿಸ್ತು. ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡೆ. ಸೊ ಇದು ಹಾರ್ಟ್ ಶೇಪ್ ಬಂದ್ಬಿಟ್ಟು ಈ ರೀತಿ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಪ್ರಿಟಿಯಾಗಿ ಬಂದಿದಾವೆ. ಸೊ ಆಕ್ಚುಲಿ ನನ್ನ ಮೆಟರ್ನಿಟಿ ಶೂಟು ಬ್ಲ್ಯಾಕ್ ಕಲರ್ ಬಾಡಿಕಾನ್ ಅಲ್ಲಿ ಸ್ಟುಡಿಯೋದಲ್ಲಿ ಮಾಡ್ತಿದ್ದೆ. ಬಟ್ ವೈಟ್ ಕಲರ್ ಬಾಡಿಕಾನ್ ಅಲ್ಲಿ ಮನೇಲೆ ಮಾಡ್ಕೊಳ್ಳೋಣ ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಇವನ್ನ ಆರ್ಡರ್ ಮಾಡಿದ್ದೆ. ಮಾಮ್ ಟು ಬಿ ಮತ್ತೆ ಅದು ಎರಡು ಒಂದ್ಸಲ ಫೋಟೋಸ್ ತೆಗೆಸ್ಕೊಳ್ಳೋಣ, ಮೆಮೊರೀಸ್ ಇರುತ್ತೆ, ಮೊಬೈಲಲ್ಲೇ ಚೆನ್ನಾಗಿ ಬರುತ್ತೆ ಫೋಟೋಸು ಅಂತ ಅನ್ಕೊಂಡು ಆರ್ಡರ್ ಮಾಡಿದ್ದು ಈ ಇಯರಿಂಗ್ಸು. ಬಟ್ ಅವು ಬಾಡಿಕಾನ್ಗಳು ಬಂದಿದೆ. ಬಟ್ ಸೈಜ್ ಎಮ್ ಸೈಜ್ ಆರ್ಡರ್ ಮಾಡಿದೆ. ಅದು ತುಂಬಾ ಟೈಟ್ ಆಗ್ತಾ ಇದೆ. ಮತ್ತೆ ಎಕ್ಸ್ಚೇಂಜ್ ಮಾಡೋಣ ಅಂದ್ರೆ ಸೈಜು ಕೂಡ ಔಟ್ ಆಫ್ ಸ್ಟಾಕ್ ಆಗಿದೆ. ಹಾಗಾಗಿ ನೀವು ನೋಡ್ತಾ ಇದ್ದೀನಿ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಸೊ ಇನ್ನೊಂದು ತುಂಬಾ ಚಿಕ್ಕದು ಪುಟ್ಟದಾಗಿ ಹಾಕೊಳ್ಳೋದಕ್ಕೆ ಯಾರಿಗೆ ಇಷ್ಟ ಇದೆ. ಕ್ರಿಸ್ಟಲ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ವರ್ತ್ ಅಂತಾನೆ ಹೇಳ್ಬೋದು. ಸೊ ಪ್ಯಾಕ್ ಆಫ್ 3 ಜಸ್ಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಎಲ್ಲೂ ಸಿಗಲ್ಲ. ಇಷ್ಟು ಒಳ್ಳೆ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಜಾತ್ರೆಗಳಲ್ಲಿ ಅಲ್ಲೆಲ್ಲ ಒಂದು 50 ರೂಪಾಯಿಗೆ ಹಿಂಗ್ ಸಿಕ್ಬಿಡುತ್ತೆ. ಬಟ್ ಆದ್ರೆ ಕ್ವಾಲಿಟಿ ಇರಲ್ಲ. ನಿಜವಾಗ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಪ್ಯಾಕ್ ಆಫ್ 3 ವಿತ್ ಪ್ಯಾಕೇಜಿಂಗ್ ಆಲ್ಸೋ ಸೋ ಗುಡ್ ಅಂತಾನೆ ಹೇಳ್ಬೋದು. ಈ ರೀತಿ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಕಡ ಬ್ಯಾಂಗಲ್ಸ್ ತರದ್ದು ಕಡ ನನಗೆ ಯಾಕೋ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಅಂಡ್ ಇಷ್ಟೊಂದು ಕಡಿಮೆ ರೇಟಿಗೆ ಇದೆ ಅಲ್ಲ ಅಂತ ಅನಿಸ್ತು. ಹಾಗಾಗಿ ಆರ್ಡರ್ ಮಾಡಿದೆ. ಓಪನ್ ಮಾಡ್ತಾ ಇದ್ದೀನಿ. ಜ್ಯುವೆಲ್ರೀಸು ಕಡಿಮೆ ರೇಟ್ ಆದ್ರೂ ಪ್ಯಾಕೇಜಿಂಗಿಗೆ ಕೊಡಬೇಕು. ಅಷ್ಟು ಬ್ಯೂಟಿಫುಲ್ ಪ್ಯಾಕೇಜಿಂಗ್. ವಾವ್, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಗೋಲ್ಡ್ ತಗೊಂಡು ಏನ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಕಡ. ನನಗೆ ಗೋಲ್ಡ್ ಈ ರೀತಿ ಕಡ ತಗೋಬೇಕು ಅಂತ ತುಂಬಾ ಆಸೆ ಇತ್ತು, ಈ ತರ ಡಿಸೈನು. ಬಟ್ ಅದು ಆಗ್ಲೇ ಇಲ್ಲ ಟೈಮು. ತಗೊಳಕ್ ಆಗ್ಲೇ ಇಲ್ಲ ಅಂದ್ರೆ ಆಗ್ಲೇ ಇಲ್ಲ. ಈಗಿರೋ ಗೋಲ್ಡ್ ರೇಟ್ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ನೀವು ನೋಡ್ತಾ ಇರ್ಬೋದು, ಪ್ಯಾಕ್ ಆಫ್ 2 ಬಂದಿದೆ. ಕಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಇದ್ರ ಮುಂದೆ ಏನೂ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಟೋನ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು. ಪ್ಯಾಕ್ ಆಫ್ 2 ನಿಮ್ಮ ಮನೇಲಿ ಏನಾದ್ರು ಸಿಸ್ಟರ್ಸ್ ಇದ್ರೆ ಇಬ್ರು ಯೂಸ್ ಮಾಡ್ಬೋದು. ಅಂಡ್ ಈ ರೀತಿ ಇದು ಆಲ್ಟರ್ ಮಾಡ್ಕೋಬಹುದು, ಆ ರೀತಿ ಇದೆ.
ಸೊ ಈ ರೀತಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಜಸ್ಟ್ ಒಂದು ಹಾಕೊಂಡ್ಬಿಟ್ರೆ ಸಾಕು, ಎಷ್ಟು ಪ್ರಿಟ್ಟಿಯಾಗಿ ಕಾಣ್ತಾ ಇದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಅಮೌಂಟಿಗೆ ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ನನಗೆ 120 ರುಪೀಸ್ ಏನೋ ಅಷ್ಟೇ ಬಿದ್ದಿರೋದು. ಪ್ಯಾಕ್ ಆಫ್ 2ಗೆ 120 ರುಪೀಸ್ ಏನೋ ಅಷ್ಟೇ ಬಿದ್ದಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇದನ್ನ ಹೈಲಿ ರೆಕಮೆಂಡೆಡ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಕಲರ್ ಹೋಗುತ್ತೋ ಏನೋ ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಡೈಲಿ ಯೂಸ್ ಮಾಡಿದ್ರೆ ಹೋಗ್ಬೋದೇನೋ, ಅಕೇಶನಲ್ಲಿ ಅಲ್ವಾ ನಡೆಯುತ್ತೆ. ಜಸ್ಟ್ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನ ವೇರ್ ಮಾಡಿ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಮಸ್ಟ್ ಟ್ರೈ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ನಾನು ಟ್ಯೂಷನ್ ಕಿಡ್ಸಿಗೆ ಗಿಫ್ಟ್ಸ್ ಕೊಡ್ತೀನಿ, ಟೆಸ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅಂತ ಹೇಳಿದೆ. ಹಂಗೆ ಹೇಳಿದ್ರೆ ಅವ್ರು ತುಂಬಾ ಚೆನ್ನಾಗಿ ಓದ್ತಾರೆ ಟ್ಯೂಷನಲ್ಲಿ, ನಂದು ಜಾಸ್ತಿ ಮಾರ್ಕ್ಸ್ ಬಂದ್ರೆ ನನ್ಗೆ ಗಿಫ್ಟ್ ಸಿಗುತ್ತೆ ಅಂತ. ಹಾಗಾಗಿ ಅವ್ರಿಗಂತೇಳಿ ನಾನು ಮೀಶೋ ಅಲ್ಲಿ ಈ ಒಂದು ಪೌಚ್ಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಪ್ಯಾಕ್ ಆಫ್ 4 ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಜಿಪ್ ನೋಡಿ ಎರಡೆರಡು ಬಂದಿದೆ. ಜಸ್ಟ್ ಇದು ಅಷ್ಟೇ 200 ರುಪೀಸ್ಗೆ ಪ್ಯಾಕ್ ಆಫ್ 4 ಬಂದಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಇದನ್ನ ನೋಡಿ ನಾನು ಇನ್ನೂ ಒಂದ್ ಸೆಟ್ ಆರ್ಡರ್ ಮಾಡಿದ್ದೀನಿ. 1 ಪ್ಯಾಕ್ ಅಲ್ಲೇ ನಿಮ್ಗೆ 4 ಸಿಗುತ್ತೆ. ಐ ಥಿಂಕ್ 185 ರುಪೀಸ್ಗೆ 4 ಅನ್ಕೊಂತೀನಿ, ಆನ್ಲೈನ್ ಪೇ ಮಾಡಿದ್ರೆ. ನಾನು ಆನ್ಲೈನ್ ಪೇ ಮಾಡಿದ್ದೀನಿ ಅನ್ಕೊಳ್ತೀನಿ. ಸೊ ಜಸ್ಟ್ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು. ಕಿಡ್ಸಿಗೆ ತುಂಬಾ ಇಷ್ಟ ಆಗ್ತವೆ ಈ ರೀತಿ ಪೆನ್ಸ್ ಇಟ್ಕೊಳ್ಳೋ ಅಂತ ಪೌಚಸ್ ಎಲ್ಲ. ಸೊ ಇದು ಪ್ಯಾಕ್ ಆಫ್ 4 ನೋಡ್ಬೋದು ನೀವು, ಪ್ಯಾಕ್ ಆಫ್ 4 ಬಂದಿದೆ. ಕಲರ್ಸ್ ಒಂದ್ಕಿಂತ ಒಂದ್ ಚೆನ್ನಾಗಿದೆ. ನೀವೇನಾದ್ರೂ ಟೀಚಿಂಗ್ ಪ್ರೊಫೆಷನಲ್ ಇದ್ರೆ ಅಥವಾ ನಿಮ್ಮ ಮನೇಲಿ ತುಂಬಾ ಜನ ಕಿಡ್ಸ್ ಇದ್ರೆ ಅವರಿಗೆಲ್ಲ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ನಾನು ಬಲ್ಕ್ ಆಗಿ ತರಿಸ್ಕೊಂಡಿದ್ದೀನಿ, ಪ್ಯಾಕ್ ಆಫ್ 4 ತರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದ್ರೆ 1, 2 ಈ ರೀತಿನೂ ಇದೆ. ಪ್ಯಾಕ್ ಆಫ್ 2 ಜಸ್ಟ್ 1 ಈ ರೀತಿನೂ ಇದೆ, ನೀವು ಆರ್ಡರ್ ಮಾಡ್ಕೋಬಹುದು. ಸೊ ಇದು ನೆಕ್ಸ್ಟ್ ಜೆಂಟ್ಸಿಗೆ ಏನ್ ಕೊಡೋದು, ಅವ್ರಿಗೆ ಈ ರೀತಿ ಪೌಚಸ್ ಇಷ್ಟ ಆಗಲ್ಲ ಅಂತ ಜಿಯೋಮೆಟ್ರಿ ಬಾಕ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಇದು ಅಷ್ಟೇ ಜಸ್ಟ್ 200 ರುಪೀಸ್ಗೆನೆ, 200 ರುಪೀಸ್ ಒಳಗಡೆನೆ. ಇದೂ ಅಷ್ಟೇ 190, 185 ಆ ರೇಂಜ್ಗೆ 4 ಸಿಕ್ಕಿದೆ. ತುಂಬಾ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಜಿಯೋಮೆಟ್ರಿ ಬಾಕ್ಸ್. 2 ಸೈಡ್ಸ್ ಇದೆ, ಇದು ಈ ರೀತಿ ಓಪನ್ ಮಾಡೋದು, ತೋರಿಸ್ತೀನಿ ನಿಮಗೆ. ಬಟ್ ಇದ್ರಲ್ಲಿ ಒಂದೇ ಒಂದು ಬಾರ್ಬಿದ್ ಬಂದ್ಬಿಟ್ಟಿದೆ, ಇದು ಯಾರಾದ್ರೂ ಗರ್ಲ್ಸಿಗೆ ಕೊಡ್ಬೇಕು. ಇನ್ನು ಉಳಿದಿದ್ದೆಲ್ಲ ಸೂಪರ್ ಮ್ಯಾನು ಈ ರೀತಿ ಬಂದಿದೆ. ತುಂಬಾನೇ ಬೆಸ್ಟ್ ಕ್ವಾಲಿಟಿ ಇದೆ. ನಿಮ್ಮನೇಲಿ ಏನಾದ್ರೂ ಕಿಡ್ಸ್ ಇದ್ರೆ ಆರಾಮಾಗಿ ಆರ್ಡರ್ ಮಾಡ್ಬೋದು ನೀವು. ಸೊ ಜಿಯೋಮೆಟ್ರಿ ಬಾಕ್ಸ್ ಬಂದು ಈ ರೀತಿ ಇದೆ. ಸೊ 2 ಸೈಡ್ಸ್ ಇದೆ, ಇದು ಒಂದು ಸೈಡ್ ನೋಡ್ಬೋದು ಈ ರೀತಿ ಇದೆ. ಸೊ 2 ಸೈಡ್ಸ್ ಕೂಡ ಇದೆ. ಇದು ಟೂ ಸೈಡ್ಸ್ ಓಪನ್ ಮಾಡ್ಬೋದು. ಕ್ವಾಲಿಟಿ ವೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಾನು ಯಾವಾಗಲೂ ಅಷ್ಟೇ ಟ್ಯೂಷನ್ ಮಕ್ಕಳಿಗೆ ಈ ರೀತಿನೇ ಗಿಫ್ಟ್ ಸಿಗುತ್ತೆ. ಡಿಸಿಪ್ಲಿನ್ ಆಗಿ ಯಾರು ಇರ್ತೀರಾ, ಚೆನ್ನಾಗಿ ಯಾರು ಓದ್ತೀರಾ, ಚೆನ್ನಾಗಿ ಯಾರು ಮಾರ್ಕ್ಸ್ ತೆಗಿತೀರಾ, ಡೈಲಿ ಟ್ಯೂಷನಿಗೆ ರಜಾ ಹಾಕ್ಲಿದ್ದಂಗೆ ಯಾರು ಬರ್ತೀರಾ ಅವ್ರಿಗೆ ಗಿಫ್ಟ್ ಸಿಗುತ್ತೆ ಅಂತ. ಸೊ ಹಂಗಾಗಿ ಗಿಫ್ಟ್ಸ್ ಕೊಟ್ಟರು ಪರವಾಗಿಲ್ಲ, ಬಟ್ ನನಗೆ ಅವರು ಇಂಪ್ರೂವ್ಮೆಂಟ್ಸ್ ಆಗಬೇಕು ನನ್ನ ಟ್ಯೂಷನಿಗೆ ಬಂದಮೇಲೆ ಅನ್ನೋದು ಫಸ್ಟಿಂದನೂ ಅಷ್ಟೇ. ಹೋದ ವರ್ಷದಿಂದನೂ ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಡ್ರಾಪ್ ಕರ್ಟನ್ ತರಿಸಿದ್ದೆ. ಸೊ ಇದು ಬ್ಲೂ ಕಲರ್ ತರಿಸಿದ್ದೆ ನಾನು. ಅಂದ್ರೆ ಇದು ಫುಲ್ ಬಲೂನ್ ತರ, ಬಲೂನ್ಸ್ ಆಮೇಲೆ ಈ ರೀತಿ ಒಂಥರ
ಈ ಥೀಮಲ್ಲಿ ತರಿಸಿದ್ದೆ ನಾನು. ಬ್ರೈಟ್ ಟು ಬೇಗೆ ಅಂತಾನೆ ತರಿಸಿದ್ದು. ಇದು ಕೂಡ ಈ ರೀತಿ ಬಲೂನ್ ಕ್ಲೌಡ್ಸ್ ತರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಕರ್ಟನ್. ಸೊ ಇದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಂತ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಸೈಜು ಅಷ್ಟೇ, ಫುಲ್ ದೊಡ್ಡದಿದೆ. ನಾನಿನ್ನೂ ಫುಲ್ ಓಪನ್ ಮಾಡಿಲ್ಲ. ತುಂಬಾ ದೊಡ್ಡದಿದೆ ಇದು. ಈ ತರ ಕರ್ಟನ್ಸ್ ಮೀಶೋದಲ್ಲಿ ನಿಮಗೆ ತುಂಬಾ ಇದೆ. ಬರ್ಡೇಸಿಗಾಗಿರ್ಬೋದು, ಮನೇಲಿ ಫಂಕ್ಷನ್ಸಿಗಾಗಿರ್ಬೋದು, ನೀವು ಆರಾಮಾಗಿ ಆರ್ಡರ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ್ಯಾವ ಕಲರ್ಸ್ ಬೇಕು ಎಲ್ಲ ತಗೋಬಹುದು. ಈ ರೀತಿ ಒಂದು ಬ್ಯಾಕ್ ಡ್ರಾಪ್ ಕರ್ಟನ್ ಇದ್ರೆ ಎಷ್ಟು ಚೆನ್ನಾಗಿ ಸೇಮ್ ಫೋಟೋ ಸ್ಟುಡಿಯೋದಲ್ಲಿ ಹೋಗಿ ತೆಗೆಸ್ಕೊಂಡು ಇವೆಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ಯಾ ಇಷ್ಟೇ ಅನ್ಕೊಂತೀನಿ, ಇನ್ನೇನು ಬಿಟ್ಟಿಲ್ಲ. ಸೊ ಇಷ್ಟು ಐಟಮ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನನ್ನ ಪರ್ಸ್ನಲ್ ಯೂಸಿಗೆ ಅಂತ ಪರ್ಚೇಸ್ ಮಾಡಿದ್ದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ರಾಡಕ್ಟ್ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಕಮೆಂಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಇನ್ನು ತುಂಬಾ ಕಲೆಕ್ಷನ್ಸ್ ಬರೋದಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಮೀಶೋದಲ್ಲಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ರೀಫಂಡು ಅಷ್ಟೇ ಇವಾಗ ತುಂಬ ಅಪ್ಡೇಟ್ ಮಾಡಿದ್ದಾರೆ. ಜಸ್ಟ್ ಒನ್ ಡೇ ಎಲ್ಲ ರೀಫಂಡ್ ಆಗಿಬಿಡುತ್ತೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ. ಸೊ ಇಷ್ಟು ಕಲೆಕ್ಷನ್ಸ್ ನಾನು ಮೀಶೋಲ್ಲಿ ಮಾಡಿರೋದು. ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.